ಜಿಟಿ ಜಿಟಿ ಮಳೆ, ಶೀತಗಾಳಿ, ಸೂರ್ಯನ ದರ್ಶನವಾಗಿ 2 ದಿನವೇ ಆಯಿತು. ಸೈಕ್ಲೋನ್ ಹೊಡೆತಕ್ಕೆ ಬೆಂಗಳೂರು ಕೂಲ್ ಆಗಿದೆ. ಚಳಿಯಿಂದ ಜನರೆಲ್ಲ ನಡುಗುತ್ತಿದ್ದಾರೆ. ಚಂಡಮಾರುತದ ಹೊಡೆತಕ್ಕೆ ಲಂಕಾ ತರಗುಟ್ಟುತ್ತಿದೆ. ದಿತ್ವಾ ಸೈಕ್ಲೋನ್ ಪ್ರತಾಪಕ್ಕೆ ಜೀವಗಳೇ ಹಾರಿ ಹೋಗ್ತಿದೆ. ಇದೇ ಚಂಡಮಾರುತಕ್ಕೆ ಬೆಂಗಳೂರಿಗರು ಕೂಡ ನಡುಗುತ್ತಿದ್ದಾರೆ. ಸೈಕ್ಲೋನ್ ಹೊಡೆತಕ್ಕೆ ನಡುಗುತ್ತಿದೆ ಬೆಂಗಳೂರು. ನಿನ್ನೆ ದಾಖಲೆಯ ಕನಿಷ್ಠ ಉಷ್ಣಾಂಶ ದಾಖಲು. ನಗರದಲ್ಲಿ 2 ದಿನ ಮಳೆ, ಚಳಿ ದರ್ಬಾರ್. ಮಂಜಿದೆ, ಮಳೆನೂ ಬರ್ತಿದೆ. ಸೂರ್ಯನ ದರ್ಶನವಿಲ್ಲ. ಬೆಚ್ಚಗೆ ಹೊದ್ದವರಿಗೆ ಮೇಲೇಳೋಕ್ ಮನ್ಸಾಗ್ತಿಲ್ಲ. ಸೈಕ್ಲೋನ್ ಹೊಡೆತಕ್ಕೆ ಬೆಂಗಳೂರು ತಂಡ ಆಗಿದೆ. ಶೀತ ಗಾಳಿ ಹಾಗೂ ಚಳಿ ಹೊಡೆತಕ್ಕೆ ಬೆಂಗಳೂರಿಗರು ತರಗುಟ್ಟುತ್ತಿದ್ದಾರೆ. ಅದರಲ್ಲೂ ಕಳೆದ ರಾತ್ರಿ ಕನಿಷ್ಠ ತಾಪಮಾನ 16 ಡಿಗ್ರಿಗೆ ಕುಸಿದಿತ್ತು. ಇದು ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಅಂತ ಹೇಳಲಾಗ್ತಿದೆ. ಇನ್ನು ಇವತ್ತು ಕನಿಷ್ಠ ಉಷ್ಣಾಂಶ 18 ಡಿಗ್ರಿಗೆ ಇಳಿದಿತ್ತು. ತಮಿಳುನಾಡು ಕರಾವಳಿಗೆ ದಿತ್ವಾ ಚಂಡಮಾರುತ ಅಪ್ಪಳಿಸಿದ್ದು 2 ದಿನ ನಗರದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಕೂಡ 2 ದಿವಸದಿಂದ ಸಾಕಷ್ಟು ಮೋಡದಿಂದ ಸೂರ್ಯನ ಬೆಳಕು ಭೂಮಿಗೆ ತಲುಪದೇ ಕಾರಣದಿಂದಾಗಿ ಹಗಲಿ ಹೊತ್ತಿನಲ್ಲಿ ಉಷ್ಣಾಂಶ ಪೂರ ಕಡಿಮೆ ಆಗಿದೆ. ಬೆಂಗಳೂರಿನಲ್ಲಿ ಸುಮಾರು ಗರಿಷ್ಠ ಉಷ್ಣಾಂಶ ಹಗಲಿ ಹೊತ್ತಿನಲ್ಲಿ ಸುಮಾರು 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇದು ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ತಾಪಮಾನ ಅಂತ ನಾವು ಹೇಳ್ಬೋದು ಹಗಲಿ ಹೊತ್ತಿನಲ್ಲಿ. ಚಳಿಯಿಂದಾಗಿ ಜನ ಮನೆಯಿಂದ ಹೊರಗೆ ಬರೋಕೆ ಹಿಂದೇಟು ಹಾಕಿದ್ರು. ಶೀತಗಾಳಿ ಹಾಗೂ ಸೂರ್ಯನ ದರ್ಶನವೂ ಇಲ್ಲದೆ ಇರೋದು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಟಮಿನ್ ಡಿ ಕೊರತೆ, ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ, ನ್ಯೂಮೋನಿಯಾ, ಕೆಮ್ಮು, ನೆಗಡಿ, ವೈರಲ್ ಫೀವರ್ ಕಾಣಿಸಿಕೊಳ್ಳುವ ಸಂಭವವಿದೆ. ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಒಂದು ವರ್ಷದಲ್ಲಿ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಡಿಸೀಸಸ್ ಯಾವುದು ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಫ್ಲೂ ಲೈಕ್ ಇಲ್ನೆಸ್ ಅಂತ ಹೇಳ್ತೀವಿ. ಇನ್ಫ್ಲೂಯೆನ್ಸಾ ಒಂದು ವೈರಸ್ಸಿಂದ ಆಗ್ಬೋದು, ಅಥವಾ ಒಂದಷ್ಟು ಬೇರೆ ವೈರಸಸ್ ಇರುತ್ತೆ. ಕಾಮನ್ ವೈರಸಸ್, ಮೆಟಾನ್ಯೂಮೋ ವೈರಸ್, ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್. ಸೊ ಈ ವೈರಸ್ಗಳಿಂದ ಜ್ವರ, ನೆಗಡಿ, ಕೆಮ್ಮು ಆಗುವಂತಹ ಇನ್ಫೆಕ್ಷನ್ಸು ಕಾಮನ್ ಆಗಿ ಬರುತ್ತೆ. ಈ ಚಳಿಯಲ್ಲಿ ದೇಹವನ್ನ ಬಿಸಿಯಾಗಿಟ್ಕೊಳ್ಬೇಕು. ಬಿಸಿಯಾದ ನೀರು, ಬಿಸಿ ಆಹಾರದ ಜೊತೆ ಬೆಚ್ಚನೆ ಉಣ್ಣೆ ಬಟ್ಟೆಗಳನ್ನ ಧರಿಸಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.